ನಮಸ್ಕಾರ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಳ್ಳಕೆರೆ ಮತ್ತು ಮೊಳಕಾಲೂರು ತಾಲೂಕಿನ ಗ್ರಾಮಗಳಲ್ಲಿ ದೇವರ ಎತ್ತುಗಳು ಮೇವು ಮತ್ತು ನೀರಿನ ಕೊರತೆಯಿಂದ ತೀವ್ರ ಸಂಕಷ್ಟ ಎದುರಿಸುತ್ತಿವೆ. ಈ ಕುರಿತು ರಾಮಕೃಷ್ಣ ಸೇವಾಶ್ರಮದ ಜಪನಾನಂದ ಸ್ವಾಮೀಜಿ ಸರಕಾರದ ಗಮನ ಸೆಳೆದು ದೇವರ ಎತ್ತುಗಳಿಗೆ ಉಚಿತ ಮೇವು ವಿತರಣೆ ಮಾಡುವಂತೆ ಆಗ್ರಹಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಬಿರು ಬಿಸಿಲಿನಿಂದ ಎತ್ತುಗಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದು ಸಾವಿನ ಅಂಚಿನಲ್ಲಿವೆ ಎಂದು ತಿಳಿಸಿದ್ದಾರೆ. ಸುಮಾರು 1500 ರಿಂದ 2000 ದೇವರ ಎತ್ತುಗಳು ಮೇವು ನೀರಿಲ್ಲದೆ ಸಂಕಷ್ಟದಲ್ಲಿದ್ದು, ಮಳೆ ಬರುವ ತನಕ ಉಚಿತ ಮೇವು, ಬೂಸ ಮತ್ತು ಪ್ಲಾಸ್ಟಿಕ್ ಟಬ್ ವಿತರಣೆ ಮಾಡುವ ಯೋಜನೆ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಸರಕಾರವು ಕೂಡ ತಕ್ಷಣ ಕ್ರಮ ಕೈಗೊಂಡು ಜಾನುವಾರುಗಳ ರಕ್ಷಣೆಗೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮೇವು ವಿತರಣಾ ಸಂಯೋಜಕರಾದ ಮಹೇಶ್, ಸಿದ್ದೇಶ್, ಸುಧಾಮೂರ್ತಿ, ಫೌಂಡೇಶನ್ ಇಂಜಿನಿಯರ್ಗಳು ಹಾಗೂ ಕಿಲಾರಿಗಳು ಉಪಸ್ಥಿತರಿದ್ದರು. ಅರ್ಜಿ ಬರೋದು ಅರ್ಜಿ ಬೇಡ, ನಾನೇ ಬರ್ತೀನಿ ಅಂತ ಹೇಳಿ ನಾನು ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದೀನಿ. ಮುದ್ಗಾನಹಳ್ಳಿ ಮತ್ತು ಅಜ್ಜಯ್ಯನ ಗುಡಿ ಈಗ ಎಲ್ಲ ಓಡಾಡ್ಕೊಂಡಿದ್ದೀನಿ. ನಮ್ಮ ಮಹೇಶು ಮತ್ತು ಸಿದ್ದೇಶು ನಮಗೆ ಸಹಕಾರ ನೀಡ್ತಿದ್ದಾರೆ. ಸೊ ಈಗ ನಾನು ಕೇಳ್ಕೊಳ್ಳೋದು ಮಾಧ್ಯಮ ಮಿತ್ರರಿಗೆ, ನಾನು ಇವ್ರು ಯಾಕೆ ಕೊಡಲಿಲ್ಲ ಅವ್ರು ಯಾಕೆ ಕೊಡಲಿಲ್ಲ ಅಂತ ಕೇಳೋಲ್ಲ. ನಾನು ಒಂದನ್ನು ಕೇಳ್ತೀನಿ ಏನಂದರೆ, ಇನ್ಫೋಸಿಸ್ ಫೌಂಡೇಶನ್ನು ಮತ್ತು ಶ್ರೀಮತಿ ಸುಧಾಮೂರ್ತಿ ಚೇರ್ಮನ್ನು, ಮೂರ್ತಿ ಟ್ರಸ್ಟ್, ಇವ್ರಿಗೆಲ್ಲ ಈ ಹಸುಗಳ ನೋವು ಗೊತ್ತಾಗುತ್ತೆ, ಯಾಕೆ ಬೇರೆಯವ್ರಿಗೆ ಗೊತ್ತಾಗಲ್ಲ ಅಂತ ಕೇಳಿ ನಂದೊಂದು ಪ್ರಶ್ನೆ. ಎರಡನೇ ಪ್ರಶ್ನೆ, 100 ಕೋಟ್ಯಾಂತರ ರೂಪಾಯಿನ ಬೇರೆ 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 ಕಡೆ ಉಪಯೋಗಿಸ್ತಾ ಇದ್ದಾರೆ. ಗೋಮಾತೆ ಅಂತ ಹೇಳಿ 1 ಗಂಟೆ ಬೇಕಾದ್ರೆ ಭಾಷಣ ಕೊಡ್ತಾರೆ. ಗೋಮಾತೆ ದೇವಿ ಗೋ ನಮ್ಗೆ ನೋಡ್ಕೊಳ್ಳೋದು ಅಂತ. ಕಷ್ಟದಲ್ಲಿ ಅವ್ರು ಕೇಳೋರೇ ಇಲ್ಲ. ಮೊನ್ನೆ ನನಗೆ ಮಹೇಶ್ ಫೋಟೋಗಳು ಕಳಿಸಿದ್ರು. ನೋವಾಗತ್ತೆ. ಹಸುಗಳು ಬೇವಿಲ್ಲ. DRDO ಹೋದ್ಮೇಲೆ ಎಲ್ಲ ಫೆನ್ಸ್ ಇದೆ, ನಿಮಗೆ ಗೊತ್ತಾಗಲ್ಲ. ಹುಡ್ಕೊಂಡು ಹೋಗಿವೆ. ವಾಪಸ್ ಬರುವಾಗ ಕರುಗಳು ನಡ್ಕೊಂಡು ಬರಕ್ಕಾಗದೆ ಅಲ್ಲಲ್ಲಿ ಸತ್ತು ಬಿದ್ದೋಗಿ. ಹೀಗಾದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಹಸುಗಳನ್ನ ಹೆಂಗ್ ತೋರಿಸೋದು? ಹಸುಗಳು ಇತ್ತು ಅಂತ ಗೊತ್ತಾಗುತ್ತಾ? ಸೊ ನನಗೆ ಈ ಒಂದು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಪ್ರಾರ್ಥಿಸ್ಕೊತಾ ಇದ್ದೀನಿ. ಆರ್ಡರ್ ಮಾಡೋಣ, ಐ ಆಮ್ ನಾಟ್ ಹಿಯರ್ ಟು ಆರ್ಡರ್, ಐ ಆಮ್ ಹಿಯರ್ ಟು ರಿಕ್ವೆಸ್ಟ್ ದೆಮ್, ಹೆಲ್ಪ್ ಮಾಡಿ. ಈಗ ಬೊಂಗಾನ ದೊಡ್ಡೆಯಿಂದ ಬಂದಿದ್ರು ಅವರು, ಎಲ್ಲಿ ಅಲ್ಲಿ ಇವ್ರು ಯಾರಿಲ್ವಾ? ಬೊಂಗಾನ ದೊಡ್ಡನ್ನ ಕರ್ಕೊಂಡ್ಬಂದು ಅವರು ಹೋಗಲಂಗಿಲ್ಲ ರೇಟು. ಈಗ ಒಂದು ಟ್ರಕ್ ಲೋಡು 10-15,000 ಹೋಗುತ್ತೆ. ಆಮೇಲೆ ಎಲ್ಲಿ ಸಿಗುತ್ತೆ ಹುಲ್ಲು ಎಲ್ಲಿ ಸಿಗುತ್ತೆ? ಕಣೆಕಲ್ಲು, ಆಂಧ್ರ ಪ್ರದೇಶ ಕಡೆಯಿಂದ ತಗೊಂಡ್ಬರ್ಬೇಕು. ನಾವು ಸ್ವಯಂ ಸೇವಾ ಸಂಸ್ಥೆಯವರು ನಾವು, ಆದರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಆಗಲ್ಲ. ದ ಫಾಡರ್ ಕೆನಾಟ್ ಬಿ ಮ್ಯಾನುಫ್ಯಾಕ್ಚರ್, ಇಟ್ ಹ್ಯಾಸ್ ಟು ಬಿ ಕಲೆಕ್ಟೆಡ್, ಪರ್ಚೇಸ್ಡ್. ಅದನ್ನು ತಗೋಬೇಕು. ಇಂತಹ ಕಷ್ಟಗಳಲ್ಲಿ ನನಗೆ ಬಂದಿರೋ ಲೆಕ್ಕದಲ್ಲಿ ಅಜ್ಜನಗುಡಿ, ಮುದ್ಗಾರನ ದೇವರು, ಚಿಕ್ಕಮ್ಮನಹಳ್ಳಿ, ಮಂದಬೊಮ್ಮ ದೇವರು, ವರವು, ಮಲ್ಲಬೊಮ್ಮ ದೇವರು, ರಾಮದುರ್ಗ, ಬೋಸೆ ದೇವರು, ನೇರ್ಲಕುಂಟೆ, ಬಂಗಾರ ದೇವರು, ನಲಗೇನಹಟ್ಟಿ, ಚೆನ್ನಕೇಶ್ವರ ದೇವರು, ಹಾಯ್ಕಲ್ ಜಗಲೂರು, ಪಾಪನಾಯಕ ದೇವರು, ಗಾದ್ರಿಪಾಲ್ ನಾಯಕ, ಬೆಳಗಟ್ಟ ಎರಗಟ್ಟ ನಾಯಕ ದೇವರು, ಚನ್ನಬಸ, ಹೀಗೆ ಎಲ್ಲ ನಮ್ಮ ಸಂಸ್ಕೃತಿಯ, ನಮ್ಮ ಪರಂಪರೆಯ, ನಮ್ಮ ಜೀವನಾಧಾರವಾದ ಗೋವುಗಳನ್ನು ರಕ್ಷಿಸೋದಕ್ಕೆ ಈ ಒಂದು ಸಮಾಜ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ ಅನ್ನೋ ಪದ ಉಪಯೋಗಿಸ್ತೀವಿ. ನಮಗೆ ತಲೆ ತಗ್ಗಿಸುವಂತ ಕೆಲಸ ಇದೆ. ಅಲ್ಲಿ ಬರ್ಬೇಕಾ? ಸುಧಾಮೂರ್ತಿಯವರು ಬರ್ಬೇಕಾ? ಬೆಂಗಳೂರಿಂದ, ಡೆಲ್ಲಿಯಿಂದ ಈ ಹಸುಗಳ ಫೋಟೋ ನೋಡ್ಬಿಟ್ಟು ಸ್ವಾಮೀಜಿ ಯಾಕೆ ಹೀಗಾಗಿದೆ ಅಂತ, ಯಾತಕ್ಕೆ ಇಲ್ಲಿಯ ಸ್ಥಳೀಯರು ಯಾಕೆ ಇದ್ರ ಬಗ್ಗೆ ಮನಸ್ಸಿಡ್ತಿಲ್ಲ ಅಂತ ನಾನು ಕೇಳ್ಕೊತೀನಿ. ವಿಜಯನಗರ, ನಾವೀಗ 5 ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ವಿಜಯನಗರ, ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆ ಮತ್ತು ತುಮಕೂರು, ಇಷ್ಟು ಜಿಲ್ಲೆಗಳಲ್ಲಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಮಹೇಶ್? ಉದ್ಯಾರಲ್ಲಿ ಇವಾಗ ಹೋಗ್ತಿರೋದು. ಆಮೇಲೆ ಇನ್ನೊಂದು
ಸೂರಮ್ನಹಳ್ಳಿ. ಎರಡು ಕಡೆ ಬೆಂಕಿ ಹತ್ಕೊಂಡು ಸುಟ್ಟಿದ್ಯಾ ಗೋರ್ಸಮುದ್ರ ಬೆಂಕಿ ಹತ್ತಿತ್ತು ಅಂತ ಇಲ್ಲಿಗೆವ್ರಿಗೆ ಗೊತ್ತಿರಲ್ಲ, ನನಗೆ ಬರುತ್ತೆ ಮೆಸೇಜ್, ಸ್ವಾಮೀಜಿ ಇಲ್ಲಿ ಬೆಂಕಿ ಹತ್ಬಿಟ್ಟಿದೆ, ಹುಲ್ಲೆಲ್ಲ ಸುಟ್ಟೋಗ್ಬಿಟ್ಟಿದೆ ಅಂತ. ಸೊ ದಯವಿಟ್ಟು ನಿಮ್ಮ ಸಹಕಾರ ನಮಗಿರ್ಲಿ. ನಾವು ಈ ಒಂದು ಯೋಜನೆಯನ್ನ ನಿಮ್ಮ ಜ್ಞಾಪಕರಲ್ಲಿ ಎಷ್ಟು ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಇದ್ರೆ ನಮಗೆ ಗೊತ್ತು, ಅಲ್ಲಿ ಕಿಲಾರಿಗಳ ಹತ್ರ ಪಾತ್ರೆಗಳಿಲ್ಲ, ಬಕೆಟ್ಗಳಿರಲ್ಲ, ಇದಕ್ಕೆ 50 ಬಕೆಟ್ ಕೊಡಿ ಅಂದ್ರೆ ಸೊ ನಾವು ಅದನ್ನು ತಂದಿದ್ದೀವಿ. ನೀರಿಗೆ ಬಿಂದಿಗೆನೂ ತಂದಿದ್ದೀವಿ. ನೀರು ಹಾಕಿ ಈ ಸ್ವಯಂ ಸೇವಕರ ಸಹಾಯದಿಂದ ಕಲಿಸಿ ಆ ಹಸುಗಳಿಗೆ ತಲುಪಿಸೋ ಒಂದು ಜವಾಬ್ದಾರಿ ಕೊಟ್ಬಿಟ್ಟು ಓಡೋಗಲ್ಲ ನಾವು. ನಾನು ಮಾತ್ರ, ನಿಮಗೂ ಗೊತ್ತು, ನಿಮ್ಮ ಅನೇಕ ರೀತಿಯಲ್ಲಿ ಎಲ್ಲ ಹೇಳಿದ್ದಾರೆ, ಯಾವಾಗಲೂ ನನ್ನ ಕೆಲಸ ಪರ್ಫೆಕ್ಟ್ ಆಗಬೇಕು. ಜಸ್ಟ್ ಇದು ನಿಮಗೆ ಅಂತ ಹಂಚಲ್ಲ, ನಾನು ಜೊತೆಗೆ ಬರ್ತೀನಿ ಅಣ್ಣ, ನಿಮ್ಮ ಇದಕ್ಕೆ ಅಟ್ಟಿಗೆ ಬರ್ತೀನಿ, ನಾನು ಅಟ್ಟಿಗೆ ಬಂದು